ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರ, ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು, ನೀವು ಯಾರನ್ನಾದ್ರೂ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ರಿ, ನಿಮ್ ಎಲ್ಲರಿಗೂ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಅವ್ರು ನಮ್ ಜೊತೆಗೆ ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಅವ್ರು ಅನ್ಬ್ಲಾಕ್ ಮಾಡ್ತಾರಾ, ಮಾಡಲ್ವಾ, ಕಾಂಟ್ಯಾಕ್ಟ್ ಮಾಡ್ತಾರಾ, ಪ್ರತಿಯೊಂದು ಡೀಟೇಲ್ ಆಗಿರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನಿಯಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಅನ್ಬ್ಲಾಕ್ ಮಾಡ್ತಾರಾ, ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪಲ್ನ ಚೂಸ್ ಮಾಡಿದ್ರ, ಚಾರಿಯಟ್ ಇದೆ, 9 ಆಫ್ ಕಪ್ಸ್ ಇದೆ, 2 ಆಫ್ ಸೋರ್ಡ್ಸ್ ಇದೆ, ಓಕೆ, ಡೆವಿಲ್ ಕಾರ್ಡ್, ನೈಟ್ ಆಫ್ ಸೋರ್ಡ್ಸ್, 3 ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್, ಮೆಜಿಷಿಯನ್ ಅಂಡ್ 6 ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ರೈಟ್ ನೌ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಅವರ ಮನಸ್ಥಿತಿ ಚೆನ್ನಾಗಿಲ್ಲ, ಸರಿ ಇಲ್ಲ ಅಂತ ನಾನು ಹೇಳ್ಬೋದು. ಬಿಕಾಸ್ ನಂಗೆ ಡೆವಿಲ್ ಎನರ್ಜೀಸ್ ಇದೆ, 2 ಆಫ್ ಸೋರ್ಡ್ಸ್ ಎನರ್ಜಿ ಇದೆ, ನೈಟ್ ಆಫ್ ಸೋರ್ಡ್ಸ್ ಎನರ್ಜೀಸ್ ಇದೆ. ಸೊ ಈ 3 ಎನರ್ಜೀಸ್ ನ ನೋಡಿದಾಗ ಐ ಥಿಂಕ್ ನಿಮ್ಮ ವ್ಯಕ್ತಿ ಎಲ್ಲೋ ಒಂದ್ ಕಡೆ ತುಂಬಾನೇ ಇನ್ಫ್ಲುಯೆನ್ಸ್ ಮಾತುಗಳಿಂದ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ಇನ್ಫ್ಲುಯೆನ್ಸ್ ಅಂದ ತಕ್ಷಣ ನಾನೇನ್ ಹೇಳ್ತೀನಿ, ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿಯ ಹಾಳಾಗ್ತಾ ಇದ್ದಾರೆ, ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಸ್ಟ್ರೈಟ್ ಅವೇ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೋಡಿದಾಗ, ನಿಮ್ಮ ಸಂಬಂಧನ ನೋಡಿದಾಗ, ನಿಮ್ಮ ರಿಲೇಶನ್ಶಿಪ್ ನ ನಿಮ್ಮ ವ್ಯಕ್ತಿ ಜೊತೆಗೆ ನೋಡಿದಾಗ ತುಂಬಾನೇ ಜೆಲಸ್ ಫೀಲ್ ಆಗತ್ತೆ. ನನ್ಗೆ ಈ ತರ ಪರ್ಸನ್ ಸಿಕ್ಕಿಲ್ವಲ್ಲ, ನನ್ಗೆ ಈ ತರ ಒಂದು ವ್ಯಕ್ತಿಯ ಜೊತೆಗೆ ಲವ್ ಆಗಿಲ್ವಲ್ಲ, ಈ ತರ ತುಂಬಾ ಜೆಲಸ್ನೆಸ್ ಇಂದ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ. ಸೊ ತುಂಬಾನೇ ಅವ್ರಿಗೆ ಬ್ರೈನ್ ವಾಶ್ ನಡೀತಾ ಇದೆ, ತುಂಬಾನೇ ಇನ್ಫ್ಲುಯೆನ್ಸ್ ಮಾತುಗಳಿಂದ ನಿಮ್ಮ ವ್ಯಕ್ತಿ ಮುಳುಗೋಗಿದ್ದಾರೆ, ಒಂದು ಭ್ರಮೆನಲ್ಲಿದ್ದಾರೆ, ಒಂದು ಬ್ಲ್ಯಾಕ್ ಎನರ್ಜಿಯಲ್ಲಿ ಇದ್ದಾರೆ, ಒಂದು ಡಾರ್ಕ್ನೆಸ್ ಅಲ್ಲಿ ಇದ್ದಾರೆ. ಸೊ ಅವ್ರೇನ್ ಹೇಳ್ತಾ ಇದ್ರೆ ಅದು ವೇದವಾಕ್ಯ ಆಗ್ತಾ ಇದೆ ನಿಮ್ಮ ಪರ್ಸನ್ಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ, ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಜಗಳ ಆಗತ್ತೆ. ನೈಟ್ ಆಫ್ ಸೋರ್ಟ್ಸ್ ಎನರ್ಜಿ ಇನ್ ದ ಸೆನ್ಸ್, ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಜಗಳ ಆಗತ್ತೆ, ನಿಮಗೆ ಹರ್ಟ್ ಆಗತ್ತೆ, ನಿಮಗೆ ಪೇನ್ ಆಗತ್ತೆ. ಅವ್ರನ್ನ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗುತ್ತೆ. ಅವರು ಕೆಲವೊಂದು ಪದಗಳಿಂದ ನಿಮಗೆ ಬೈಬಹುದು, ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಬಹುದು. ಸೊ ತುಂಬಾ ನಿಮಗೆ ಹರ್ಟ್ ಆಗತ್ತೆ, ಪೇನ್ ಆಗತ್ತೆ ಈ ಒಂದು ವ್ಯಕ್ತಿ ಕಡೆಯಿಂದ. ಸೊ ಆದಷ್ಟು ಇವಾಗ ನೀವು ಸೈಲೆಂಟ್ ಆಗಿರಿ, ಪೇಷಂಟ್ ಇಂದ ಇರಿ, ಬಿಲೀವ್ ಮಾಡಿ, ಎಲ್ಲಾನು ಕೂಡ ಆಗೋದು ಒಳ್ಳೇದಕ್ಕೆ ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ಇಲ್ಲಿ ಯಾವ ತರ ಅವರ ಮೈಂಡ್ ಸೆಟ್ ಇದೆ ಅಂತ ಅಂದ್ರೆ, ಸೊ ಸದ್ಯಕ್ಕೆ ನೀವೇನೇ ಅವ್ರಿಗೆ ಒಳ್ಳೇದು ಹೇಳಿದ್ರು ಕೂಡ ಅದು ನಿಜ ಅಂತ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಸೊ ನೀವು ಡ್ರಾಮಾ ಮಾಡ್ತಾ ಇದ್ರ, ನಾಟಕ ಮಾಡ್ತಾ ಇದ್ರ ಅಂತ ನಿಮ್ಮ ವ್ಯಕ್ತಿಗೆ ಫೀಲ್ ಆಗತ್ತೆ. ಬಿಕಾಸ್ ಅವರು ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ರೆ, ಬೇರೆಯವ್ರು ಏನ್ ಹೇಳ್ತಾ ಇದ್ರೆ ಅದೇ ಅವ್ರಿಗೆ ನಿಜ ಅಂತ ಫೀಲ್ ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ನಿಮ್ಮ ವ್ಯಕ್ತಿ ಭ್ರಮೆನಲ್ಲಿದ್ದಾರೆ ಅಂತ. ಸೊ ನಾನೇನ್ ಹೇಳ್ತೀನಿ, ದಿಸ್ ಪರ್ಸನ್ ಇಸ್ ಸಮಥಿಂಗ್, ಸಮ್ ಒನ್ ಹೂ ಆಲ್ವೇಸ್ ಲವ್ಸ್ ಯು. ಸೊ ಇವರು ನಿಮ್ನ ತುಂಬಾ ಪ್ರೀತಿ ಮಾಡಿದ್ದಾರೆ, ಆನೆಸ್ಟಿಯಾಗಿ ಅವ್ರು ನಿಮ್ ಜೊತೆಗೆ ಇಷ್ಟಪಟ್ಟಿದ್ದಾರೆ, ನಿಮ್ಮ ಜೊತೆಗೆ ಬದುಕಬೇಕು ಅಂತಾನೆ ಅವ್ರ ರಿಲೇಶನ್ಶಿಪ್ ಅಲ್ಲಿ ಬಂದಿರೋದು. ಬಟ್ ಇವಾಗ ಹೋಗ್ತಾ ಹೋಗ್ತಾ ನಿಮ್ಮ ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತದೆ ಅಂತ ಅಂದ್ರೆ,
ನಿಮ್ಮ ವ್ಯಕ್ತಿ ಬೇರೆಯವ್ರ ಮಾತನ್ನ ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು, ಪ್ರೀತಿ ಕಡಿಮೆ ಆಯ್ತು, ಕೇರ್ ಕಡಿಮೆ ಆಯ್ತು. ಇವಾಗ ನಿಮ್ಮ ಮೇಲೆ ಅವ್ರಿಗೆ ಜಾಸ್ತಿ ಕೋಪ ಬರ್ತಾ ಇದೆ, ಬೇಜಾರಾಗ್ತಾ ಇದೆ, ಅಥವಾ ದ್ವೇಷನೂ ಕೂಡ ನಿಮ್ಮ ಮೇಲೆ ಬಂದಿರ್ಬೋದು. ನೀವೇನೂ ಮಾಡಿಲ್ಲ ನಿಮ್ಮ ವ್ಯಕ್ತಿಗೆ, ಬಟ್ ಅವರು ನಿಮ್ಮನ್ನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮೇಲೆ ಅವರು ಯಾವುದೇ ರೀತಿ ಪ್ರೀತಿ ತೋರಿಸ್ತಾ ಇಲ್ಲ, ಸಾಫ್ಟ್ ಕಾರ್ನರ್ ತೋರಿಸ್ತಾ ಇಲ್ಲ, ಒಂದು ಕೇರಿಂಗ್ ಏನೂ ಕೂಡ ಇಲ್ಲ, ಒಂದು ಎಮೋಷನಲ್ ಬಾಂಡಿಂಗ್ ಏನೂ ಕೂಡ ಇಲ್ಲ. ನಿಮ್ಮ ವ್ಯಕ್ತಿನ ತುಂಬಾ ಜನ ಇಲ್ಲಿ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ. ಡೆವಿಲ್ ಎನರ್ಜಿ ಇದೆ, ತುಂಬಾನೇ ಕತ್ಲೆಯಲ್ಲಿದ್ದಾರೆ, ಡಾರ್ಕ್ ನಲ್ಲಿ ಇದ್ದಾರೆ, ಒಂದು ಬೇರೆಯವರ ಒಂದು ಮಾತಿಗೆ ಇಲ್ಲಿ ಬೆರಗಾಗ್ತಾ ಇದ್ದಾರೆ, ಇಲ್ಯೂಷನ್ ಅಲ್ಲಿ ಇದ್ದಾರೆ, ಭ್ರಮೆನಲ್ಲಿ ಇದ್ದಾರೆ. ಸೊ ಅವರ ಕಂಟ್ರೋಲ್ ಅಲ್ಲಿ, ಬೇರೆಯವರ ಕಂಟ್ರೋಲ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ಹಾಗಾಗಿ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ನೀವು ಟ್ರೈ ಮಾಡಿದ್ರು ಕೂಡ ನಿಮಗೆ ಅವರಿಂದ ಹರ್ಟ್ ಆಗುತ್ತೆ ಬಿಟ್ರೆ ನಿಮಗೆ ಸರಿಯಾದಂತ ರಿಸಲ್ಟ್ ಸಿಗೋದಿಲ್ಲ. ಓಕೆನಾ? ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಪೇಷಂಟ್ ಆಗಿರಿ, ನೀವು ನಿಮ್ಮ ಪಾಡಿಗಿರಿ. ಸೊ ಇವಾಗ ನೀವೇನ್ ಕನ್ವೆ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಕನ್ವೆ ಮಾಡಿದೀರಾ, ಅಥವಾ ನೀವು ಮಾಡ್ಬೇಕು ಅಂದ್ರೂ ಕೂಡ ಆ ಒಂದು ವ್ಯಕ್ತಿ ಕೇಳುವಂತ ಮನಸ್ಥಿತಿನಲ್ಲಿಲ್ಲ. ಸೊ ಹಂತವಾಗಿ ಅವರೇ ಸರಿ ಹೋಗ್ತಾರೆ, ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ರಿಯಲೈಸ್ ಆಗುತ್ತೆ. ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರನ್ನ ಅನ್ಬ್ಲಾಕ್ ಮಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಹತ್ರ ಫೀಲ್ ಆಗುತ್ತಾ ಅಂದ್ರೆ ಎಸ್ ಅಂತ ನಾನು ಹೇಳ್ತೀನಿ, ಬಿಕಾಸ್ ಚಾರಿಟ್ ಇದೆ, 9 ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಸ್ವಲ್ಪ ಪೇಷಂಟ್ ಇಂದ ಇದ್ರೆ ಕಾಲನೇ ನಿಮ್ಗೆ ಉತ್ತರ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಅನ್ಬ್ಲಾಕ್ ಖಂಡಿತ ಮಾಡ್ತಾರೆ. ಸೊ ವಿತ್ ಇನ್ 9 months 9 weeks ಈ ತರ ಎನರ್ಜೀಸ್ ಇದೆ. ಬಟ್ ಸ್ವಲ್ಪ ಸಮಯ ಹಿಡಿಯುತ್ತೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು. ಅಟ್ ಪ್ರೆಸೆಂಟ್ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ನಿಮಗೆ ಅವ್ರೇನ್ ಹೇಳ್ತಾ ಇದ್ರೆ ಅದೆಲ್ಲ ಕೇಳಿಸ್ಕೊಂಡು ತುಂಬಾ ಮಜಾ ಮಾಡ್ತಾ ಇದಾರೆ, ಹ್ಯಾಪಿ ಆಗಿದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದಾರೆ. ನೀವಿಬ್ರು ದೂರ ಆಗಿರೋದನ್ನ ನೋಡಿ, ಸಪರೇಟ್ ಆಗೋದನ್ನ ನೋಡಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದನ್ನ ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡಿ ಅಂತ ಅಂದ್ರೆ ನೀವು ಜಾಸ್ತಿ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನಿಮ್ಮ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಕಡೆ ನೀವು ಯೋಚನೆ ಮಾಡಿ ಅಂಡ್ ಜಾಸ್ತಿ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಇದೆಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಯೋಚನೆ ಮಾಡಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು, ಮೇಕ್ ಅ ಕಾಲ್ ಅಂಡ್ ಡೆಫಿನೆಟ್ಲಿ ಮೆಸೇಜ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಸೊ ವಿತ್ ಇನ್ 9 months 9 weeks ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಂತ ಈ ಒಂದು ವ್ಯಕ್ತಿ ಫುಲ್ ಆಗಿ ನಿಮ್ಮನ್ನ ಬಿಟ್ಟು ಹೋಗಿಲ್ಲ. ಸೊ ಇವಾಗ ಅವರ ಮನಸ್ಥಿತಿ ಸರಿಯಾಗಿಲ್ಲ, ಅವರ ಮನಸ್ಥಿತಿನಲ್ಲಿ ತುಂಬಾ ಚಂಚಲ ಆಗ್ತಾ ಇದೆ. ನಿಮ್ ಜೊತೆ ಮಾತಾಡ್ಬೇಕು ಅಂತಾನು ಅನ್ಸುತ್ತೆ, ಮಾತಾಡಬಾರ್ದು ಅನ್ಸುತ್ತೆ, ಕೋಪ ಬರುತ್ತೆ, ಬೇಜಾರಾಗತ್ತೆ, ಸ್ಯಾಡ್ ಆಗತ್ತೆ, ಲವ್ ಆಗತ್ತೆ, ಎಲ್ಲಾ ಎನರ್ಜಿನೂ ಮಿಕ್ಸ್ಡ್ ಎನರ್ಜಿ ಆಗಿದೆ. ಸೊ ನಿಮ್ಮ ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ ಇವಾಗ ಅಟ್ ಪ್ರೆಸೆಂಟ್. ನಾನು ಯಾರ ಮಾತು ಕೇಳಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬಿಡಿ, ಎಲ್ಲಾನು ಸರಿ ಹೋಗುತ್ತೆ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಟವರ್ ಇದೆ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಟವರ್ ಇದೆ. ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ, ವಿಲ್ ಆಫ್ ಫಾರ್ಚೂನ್, ಓ ಮೈ ಗಾಡ್, ಮೂನ್ ಎನರ್ಜಿ, ಸನ್ ಎನರ್ಜಿ, ಕ್ವೀನ್ ಆಫ್ ಸೋರ್ಡ್ಸ್, ಏಸ್ ಆಫ್ ವ್ಯಾಂಡ್ಸ್, 3 of swords, queen of pentacles. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸೋರ್ಡ್ಸ್, 3 of swords, ಅದ್ರ ಜೊತೆಗೆ ವಿ ಹ್ಯಾವ್ ಮೂನ್. ಸೊ ಎಲ್ಲಾ ಕಾರ್ಡ್ಸ್ ಏನ್ ತೋರಿಸ್ತಾ ಇದೆ, ನೆಗೆಟಿವಿಟಿನ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಟವರ್ ಕೂಡ ಇದೆ. ಸೊ ದಿಸ್ ಕಾರ್ಡ್ಸ್ ಶೋಯಿಂಗ್ ದಟ್ ತುಂಬಾ ನೆಗೆಟಿವಿಟಿ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಆ ನೆಗೆಟಿವಿಟಿ ಅಂದಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುಯೇಷನ್, ನಿಮ್ಮ ವ್ಯಕ್ತಿಗೆ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು. ಸೊ ಎಲ್ಲ ಒಂದು ಕಡೆ ನಿಮ್ಮ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ನಿಮ್ಮ ವ್ಯಕ್ತಿಗೆ ಈಗೋ ಕಾರಣದಿಂದ, ಈಗೋ ಇಶ್ಯೂಸ್ ಇಂದ, ಆಟಿಟ್ಯೂಡ್ ಇಶ್ಯೂಸ್ ಇಂದ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ಬಹುದು. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸನ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ. ಒಂದು ಪರ್ಫೆಕ್ಟ್ ಟೈಮಿಂಗ್ ಇದೆ, ಒಂದು ಡಿವೈನ್ ಟೈಮಿಂಗ್ ಇದೆ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನಿಮ್ಮನ್ನ ಬ್ಲಾಕ್ ಮಾಡೋದಕ್ಕೆ, ಬ್ಲಾಕ್ ಇಂದ ಅನ್ಬ್ಲಾಕ್ ಮಾಡೋದಕ್ಕೆ ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಸೊ ಡೆಫಿನೆಟ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ, ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ, ಅದೆಲ್ಲ ವಿಷಯಸ್ ಫುಲ್ಫಿಲ್ ಆಗತ್ತೆ ಅಟ್ ದ ರೈಟ್ ಟೈಮ್. ನೋಡಿ, ನಮ್ದು ಯಾವ್ದೇ ಒಂದು ಕನೆಕ್ಷನ್ ಆಗಿಲಿ ಅಥವಾ ಏನೇ ಒಂದು ಆಗಿಲಿ, ನಮ್ಮ ಲೈಫಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೇಕು ಅಂದ್ರೆ, ಚೇಂಜಸ್ ಆಗೋದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು, ನಾವು ಬದಲಾಗಬೇಕು. ನಾವ್ ಯೋಚನೆ ಮಾಡುವಂತ ದೃಷ್ಟಿಕೋನ ಚೇಂಜಸ್ ಆಗ್ಬೇಕು. ಎಲ್ಲೋ ಒಂದ್ ಕಡೆ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ,
ಸೊ ಮೇ ಬಿ ಈ ಒಂದು ವ್ಯಕ್ತಿಗೋಸ್ಕರ ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರ, ಇವ್ ನನ್ನ ಲೈಫಲ್ಲಿ ಬರಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ನಾವಿಬ್ಬರು ಚೆನ್ನಾಗಿ ಸರಿ ಹೋಗ್ಬೇಕು ಅಂತ. ಬಟ್ ಅಷ್ಟೇ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ. ಸೊ ನೆಗೆಟಿವ್ ಇನ್ ದ ಸೆನ್ಸ್ ಅವ್ರು ನನ್ನ ಲೈಫಲ್ಲಿ ಬರ್ತಾರೋ ಬರಲ್ವೋ, ಅಥವಾ ನಾವು ವೆಯ್ಟ್ ಮಾಡ್ಬೇಕಾ, ಮೂವ್ ಆನ್ ಆಗಬೇಕಾ, ಈ ತರ ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡ್ತೀರಾ. ಸೊ ನಮ್ಗೆ ಏನಾದ್ರೂ ಬೇಕು ಅಂದ್ರೆ ಇಫ್ ಇಟ್ ಈಸ್ possible, definitely that will come back to you. If it is yours, that definitely come back to you. So ನಾನೇನ್ ಹೇಳ್ಬೋದು, ಸದ್ಯಕ್ಕೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ತುಂಬಾನೇ ನಿಮ್ಮ ವ್ಯಕ್ತಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಆಗಿದೆ, ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಬೇಜಾರಾಗಿದೆ. ಎಲ್ಲೋ ಒಂದು ಕಡೆ ಮೇ ಬಿ ಆಫ್ ಕ್ವೀನ್ ಆಫ್ ಸೋರ್ಟ್ಸ್, ಯಾರೋ ಅವ್ರ ಲೈಫಲ್ಲಿ ಫೀಮೇಲ್ ಎನರ್ಜಿಯಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮೇ ಬಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಇಂದ ಬ್ಲಾಕ್ ಮಾಡಿದಾರೆ. ಏನಕ್ಕೆ ಬ್ಲಾಕ್ ಮಾಡಿದೆ ಅಂದ್ರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುಯೇಷನ್. ಮೇ ಬಿ ನಿಮ್ಮನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ನಿಮ್ಮನ್ನ ತ್ಯಾಗ ಮಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ಸೊ ತುಂಬಾನೇ ಅವ್ರಿಗೆ ನೋವಾಗ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಸೊ ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆಗೆ ಇರಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಈ ಒಂದು ಕನೆಕ್ಷನ್ ಆಚೆಗೆ ಬಂದು ನಿಮ್ಮ ಜೊತೆಗೆ ಸರಿ ಹೋಗ್ಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಬಟ್ ಎಲ್ಲಾ ಕಡೆಯಿಂದಲೂ ಪರಿಸ್ಥಿತಿ ಕಟ್ಟಾಗ್ತಾ ಇದೆ ಅಂತ ಹೇಳ್ಬಹುದು. ಬಿಕಾಸ್ ಆಫ್ ತುಂಬಾನೇ ನೆಗೆಟಿವಿಟಿ ಆಗಿ ನಿಮ್ಮ ವ್ಯಕ್ತಿ ಇರೋದ್ರಿಂದ. ಸೊ ಮೂನ್ ಎನರ್ಜೀಸ್ ಇದೆ ಅವರ ಲೈಫ್ ಅಲ್ಲಿ. ತುಂಬಾ ಸತಿ ಅವ್ರ ಲೈಫ್ ಅಲ್ಲಿ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾನು ಕೂಡ ಚೇಂಜಸ್ ಆಗಿದೆ. ಇವರೇ ಅವರ ಲೈಫ್ ನ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅನಿವಾರ್ಯತೆ ನಿಮ್ಮ ವ್ಯಕ್ತಿಗಿಲ್ಲ, ಬಟ್ ನಿಮ್ಮನ್ನ ಬಿಟ್ಟು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದೇ ಹೋದ್ರು. ಬಟ್ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಅವರು ಪಾಠ ಕಲಿತಾ ಇದ್ದಾರೆ. ಕರ್ಮ ಅವ್ರಿಗೆ ಸಿಗ್ತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಸೊ ಈ ತರ ನಾನು ತಪ್ಪು ಮಾಡ್ಬಿಟ್ನಲ್ಲ, ತಪ್ಪು ನಾನು ಮಾಡಬಾರ್ದಾಗಿತ್ತು, ದುಡುಕ್ಬಾರ್ದಾಗಿತ್ತು, ಈ ತರ ಎಲ್ಲ ನಿಮ್ಮ ವ್ಯಕ್ತಿ ಯೋಚನೆಗಳು ಬರ್ತಾ ಇದೆ. ಬಟ್ ಇದನ್ನ ಅವರ ಕರ್ಮ ಅವರು ಅನುಭವಿಸ್ಲೇಬೇಕು. ಸೊ ಇವಾಗ ಅವರ ಕರ್ಮನ ನೀವು ಶೇರ್ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ನಾನು ಹೇಳ್ತೀನಿ. ಸೊ ಟವರ್ ಇದೆ. ಸೊ ಅವ್ರ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾನು ಕೂಡ ಬದಲಾಗಿದೆ. ಸೊ ಇವನ್ ಅವ್ರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗ್ತಾ ಇರ್ಬೋದು. ಅವ್ರ ಫ್ಯಾಮಿಲಿನಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಯಾರಿಗೋ ಹುಷಾರಿಲ್ಲದೆ ಇರ್ಬೋದು, ಅಥವಾ ಅವರ ಫ್ಯಾಮಿಲಿನಲ್ಲಿ ಯಾರಿಗೋ ಅವ್ರಿಗೆ ಪ್ರಾಬ್ಲಮ್ಸ್ ಆಗಿರ್ಬೋದು. ಎಲ್ಲಾನು ಕೂಡ ಒಟ್ಟೊಟ್ಟಿಗೆ ಅವರಿಗೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ ಹೆಚ್ಚಾಗಿದೆ. ಸೊ ಅದ್ರ ಜೊತೆಗೆ ಅವರ ರಿಲೇಶನ್ಶಿಪ್, ಅವ್ರು ಯಾರ ಜೊತೆ ಇವಾಗ ಕರೆಂಟ್ಲಿ ಇದಾರೆ ಆ ಒಂದು ವ್ಯಕ್ತಿ ಜೊತೆನೂ ಅವ್ರು ಖುಷಿಯಾಗಿಲ್ಲ. ಸೊ ಆ ಒಂದು ವ್ಯಕ್ತಿಗೆ ಇಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿದೆ, ಅವ್ರ ಮನಸ್ಸು ತುಂಬಾನೇ ಡಿಸ್ಟರ್ಬ್ ಆಗಿದೆ, ಕುಗ್ಗೋಗಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ಎಲ್ಲಾ ಎನರ್ಜಿ, ಬ್ಯಾಡ್ ಎನರ್ಜಿಯಲ್ಲಿ ನಿಮ್ಮ ವ್ಯಕ್ತಿ ಸದ್ಯಕ್ಕಿದ್ದಾರೆ. ಅವ್ರ ಲೈಫ್ ನ ಅವ್ರು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೇ ಬಿ ಒಂದು ವ್ಯಕ್ತಿಗೆ ಬದುಕಬೇಕು ಅಂತ ಫೀಲ್ ಆಗ್ತಾ ಇಲ್ಲ. ಮೇ ಬಿ ಐ ನೀಡ್ ಟು ಕಮಿಟ್ ಸೂಸೈಡ್, ಈ ತರ ಎನರ್ಜೀಸ್ ತುಂಬಾನೇ ಅವ್ರಿಗೆ ಬರ್ತಾ ಇದೆ. ಸೊ ಬಿಕಾಸ್ ಅವರ ಲೈಫ್ ಅಲ್ಲಿ ಅವರು ಮಾಡಿರೋ ಕರ್ಮ ಇವಾಗ ಅವ್ರಿಗೆ ಫೇಸ್ ಮಾಡಲೇಬೇಕು. ದಿಸ್ ಇಸ್ ಅ ಕರ್ಮದ ಫೇಸ್ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಕತ್ತಲೆ ನಂತರ ನೋಡಿ, ಸೊ ಚಂದ್ರ ಯಾವಾಗ ಬರ್ತಾನೆ, ಕತ್ಲೆ ಆದ್ಮೇಲೆ ಬರ್ತಾನೆ. ಸೊ ಕತ್ಲೆ ಆದ್ಮೇಲೆ ಸೂರ್ಯ ಬರ್ಲೇಬೇಕಲ್ವಾ. ಸೊ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಆಗೇ ಆಗತ್ತೆ. ಸೊ ಅವ್ರು ಇದ್ರನ್ನ ಅನುಭವಿಸಾದ್ಮೇಲೆ, ಇದರಿಂದ ಆಚೆಗೆ ಬಂದ್ಮೇಲೆ ಡೆಫಿನೆಟ್ಲಿ ಸನ್ನನ್ನು ಕೂಡ ನೋಡ್ತಾರೆ, ಸೂರ್ಯನ್ನು ಕೂಡ ನೋಡ್ತಾರೆ, ಬೆಳಕನ್ನು ಕೂಡ ನೋಡ್ತಾರೆ, ಪಾಸಿಟಿವಿಟಿನೂ ಕೂಡ ನೋಡ್ತಾರೆ. ಸೊ ಅವ್ರ ಪಾಸಿಟಿವಿಟಿನ ನೋಡಿದಾಗ ಸೊ ಅವರ ಲೈಫ್ ಅಲ್ಲಿ ಒಂದು ಅವಕಾಶ ಸಿಗತ್ತೆ, ಅಪರ್ಚುನಿಟಿ ಸಿಗತ್ತೆ, ಒಂದು ಖುಷಿಯಾಗಿ ಬದುಕೋದಕ್ಕೆ. ಅವ್ರು ಏನ್ ಆಸೆ ಪಡ್ತಾ ಇದ್ರು ಅದೆಲ್ಲ ಅವ್ರಿಗೆ ಸಿಗೋದಕ್ಕೆ, ಅವ್ರೇನ್ ಕಳ್ಕೊಂಡಿದ್ದೆಲ್ಲ ಸಿಗೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಆ ಅವಕಾಶ ಸಿಗೋದು ಯಾವಾಗ ಅಂದ್ರೆ ವೀಲ್ ಆಫ್ ಫಾರ್ಚೂನ್, ವಿತ್ ದ ರೈಟ್ ಟೈಮ್. ಅವ್ರೇನೇನು ಅನುಭವಿಸ್ಬೇಕು ಅದನ್ನೆಲ್ಲ ಅನುಭವಿಸಿ, ಆ ಬೆಳಕನ್ನ ನೋಡಿ, ಅವಕಾಶನ ಪಡ್ಕೊಂಡು, ಅವಕಾಶ ಯಾವಾಗ ಸಿಗತ್ತೆ, ವೀಲ್ ಆಫ್ ಫಾರ್ಚೂನ್. ಸೊ ಡೆಫಿನೆಟ್ಲಿ ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಆ ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇ ಏನೋ ಅಟೆಂಪ್ಟ್ ಮಾಡೋದಿಕ್ ಹೋಗ್ಬೇಡಿ. ಬಿಕಾಸ್ ಅಟೆಂಪ್ಟ್ ಮಾಡಿದ್ರು ಕೂಡ ಅವರು ನಿಮ್ಮನ್ನ ರೀಚ್ ಔಟ್ ಆಗಲ್ಲ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.